ಪ್ರಭಾಕರ್ ರೆಡ್ಡಿ ಅಂತ. ನಾವು ನ್ಯಾಮತಿ ತಾಲೂಕಿನವರು. ಇಲ್ಲಿ ಕರ್ನಾಟಕ ರಾಜ್ಯ ನಮ್ಮನ್ನು ಕರೆದು ಶೇಂಗಾ ಬೆಳೆಗೆ ಪ್ರಶಸ್ತಿಯನ್ನು ಕೊಟ್ಟಿದೆ. ನಮಗೆ ತುಂಬ ಖುಷಿಯಾಗಿದೆ. ಒಳ್ಳೆ ಈ ಥರ ಕಾರ್ಯಕ್ರಮಗಳನ್ನು ಮಾಡಿ ರೈತರುಗಳು ಎಲ್ಲರನ್ನು ಮನವೊಲಿಸಿದ್ರೆ ಚೆನ್ನಾಗಿರುತ್ತೆ. ಇನ್ನು ಮುಂದೆ ಹೆಚ್ಚೆಚ್ಚುತ್ತವಾಗಿ ರೈತರು ಬೆಳೆಯೋಕ್ಕೆ ಅವಶ್ಯಕತೆ ಆಗುತ್ತೆ. ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿದೆ ಅಲ್ಲ. ನೀವು ಯಾವ್ದು ಬೆಳೆ ಬೆಳಿತೀರಾ? ಶೇಂಗಾ, ಭತ್ತ ನಾವೆಲ್ಲದನ್ನು ಬೆಳಿತೀವಿ. ಶೇಂಗಾ ಬೆಳಿತಿದ್ರ? ನಾವು 4 ಎಕರೆ ಬೆಳಿತಿದ್ದೇವೆ. ಏನ್ ಸರ್? ಇಲ್ಲ, ರೈತ ಸಂಪರ್ಕವಾಗಿ ಕೇಳ್ಕೊಂಡು ಬೆಳಿತಿದ್ದೇವೆ ನಾವು. ನಮ್ದು ಗೋನ್ಕೆವಿ ಕೃಷಿ ಇಲಾಖೆ ಇದೆ. ಅವ್ರು ಏನು ಸಹಾಯ ಹೇಳ್ತಾರೆ ಅದರಂತೆ ನಾವು, ಅವ್ರು ಏನ್ ಹೇಳ್ತಾರೆ ಅದರಂತೆ ನಾವು ಬೆಳಿತಿದ್ವಿ. ಸರ್ಕಾರಕ್ಕೆ ಒಳ್ಳೆ ಕೃತಜ್ಞತೆ ಹೇಳಕ್ಕೆ ಬಯಸ್ತದೇವೆ. ನಮ್ಗೆ ಒಳ್ಳೆ ಬೀಜ ಕೊಟ್ಟು, ಒಳ್ಳೆ ಗೊಬ್ಬರ ಕೊಟ್ಟು, ನಮಗೆ ಸಕಾಲಕ್ಕೆ ಸರಿಯಾಗಿ ಔಷಧಿಯನ್ನು ನೋಡಿದೆ ಅಂತ ಹೇಳಿ ನಮ್ಮ ಕೃಷಿ ಇಲಾಖೆಗೆ ಎಲ್ಲ ಅಧಿಕಾರಿಗಳು ಬಂದು, ನಮ್ಮ ಅಶ್ವಿನಿ ಮೇಡಮ್ ಅಂತಿದ್ರು ನಮ್ಮ ಗೋನ್ಕೆವಿ ಸರ್ಕಲ್ ಅಲ್ಲಿ, ಅವರೇ ನಮ್ಮನ್ನು ಕರೆದು ಬೀಜ ಕೊಟ್ಟು ಈ ಪರಿಸ್ಥಿತಿಗೆ ನಮ್ಮನ್ನ ಸರಿಯಾಗಿ ಅವರೇ ಯಶಸ್ವಿಯಾಗಿರ್ತಕ್ಕಂಥವ್ರು. ನಾವು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿಂದ ಬಂದಿದ್ವಿ. ನಮ್ಮ ಹೆಸರು ನವೀನ್ ಅಂತೇಳಿ. ನಮ್ಮೂರು ರಾಮೇಶ್ವರ ಗ್ರಾಮ, ನಮ್ಮ ತಾಲೂಕು ನ್ಯಾಮತಿ ಅಂತೇಳಿ. ಇವತ್ತು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026ರಲ್ಲಿ ನಮಗೆ ಕೃಷಿ ಪ್ರಶಸ್ತಿ ಬಂದಿದೆ. ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಭಾಳ ಖುಷಿಯಿಂದ ಈ ಪ್ರಶಸ್ತಿಯನ್ನು ಸ್ವೀಕರಣ ಮಾಡಿದ್ದೀವಿ. ನಮಗೆ 2024-25ರಲ್ಲಿ ಶೇಂಗಾ ಬೆಳೆಗೆ ಪ್ರಥಮ ಸ್ಥಾನವನ್ನು ನಾವು ತಗೊಂಡಿದ್ದೀವಿ, ಪ್ರಥಮ ಬಹುಮಾನವನ್ನು ತಗೊಂಡಿದ್ದೀವಿ. ಭಾಳ ತುಂಬ ಖುಷಿಯಾಗಿದೆ ಸರ್. ಎಷ್ಟು ಎಕರೆ ಬೆಳಿತೀರಾ? ನಾವು ಸುಮಾರು ಒಂದು 8 ಎಕರೆ ಹಾಕಿದ್ವಿ. ಮಳೆಗಾಲ ಚೆನ್ನಾಗಿ ಆಗಿದ್ದರಿಂದ ಒಳ್ಳೆ ಇಳುವರಿ ಬಂದಿದೆ. ಕೃಷಿ ಇಲಾಖೆ ಸಹಾಯ, ಅವರ ಒಂದು ಸಂಪರ್ಕದಿಂದ ಈ ಥರ ಒಂದು ಪ್ರಶಸ್ತಿ ಬಂದಿದೆ. ಹಾಗಾಗಿ ನಮಗೆ ತುಂಬ ಸಂತೋಷ ಆಗಿದೆ. ಆಮೇಲೆ ಭೂಮಿ ತಾಯಿಗೆ ಮತ್ತು ನನ್ನ ಹೆತ್ತ ತಾಯಿಗೂ ಸಹ ಈ ಪ್ರಶಸ್ತಿಯನ್ನು ಅರ್ಪಿಸ್ತಿದ್ದೀನಿ. ನಿಜವಾಗೂ ನಮ್ಮ ಭೂಮಿ ತಾಯಿಗೆ ಮತ್ತು ನನ್ನ ಹೆತ್ತಾಯಿಗೆ ಅರ್ಪಿಸ್ತಿದ್ದೀನಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಳೆದ ನೀವು ಕಡಲೆಕಾಯಿ ಬೆಳೆದ್ರೆ ಸೀದಾ APMCಗೆ ಹಾಕ್ತೀರಾ? ಇಲ್ಲ, ನಾವು APMC ಹಾಕಲ್ಲ. ಸೀದಾ ನಮ್ಮ ದಾವಣಗೆರೆ ಮಾರ್ಕೆಟ್ ಇದೆ, ಶೇಂಗಾ ಮಾರ್ಕೆಟ್ ಇದೆ, ಅಲ್ಲಿಗೆ ಕಳಿಸ್ತೀವಿ ಸರ್. ಅಲ್ಲಿ ದಲ್ಲಾಳಿಗಳೇನು ನಿಮ್ಗೆ ಮೋಸ ಮಾಡ್ತಾರೆ? ನೀವು ಬೆಳೆದ ಇದಕ್ಕೆ ಫಲಕ್ಕೆ ಸಾಕಷ್ಟು ಅಲ್ಲಿ ಕಮಿಷನ್ ಎಲ್ಲ ತಗೊಂತಾರೆ ಅಲ್ಲಿ. ಇದರಲ್ಲಿ ಆ ಥರ ಏನು ಮೋಸ ಏನು ಮಾಡಲ್ಲ. ತೂಕ ಗೀಕ ಅದ್ರಲ್ಲಿ ಏನು ಮೋಸ ಮಾಡಲ್ಲ. ದಾವಣಗೆರೆ ಇದರಲ್ಲೇ ನಾವು ಮಾರ್ಕೆಟಿಂಗ್ ಮಾಡ್ತಿದ್ದೀವಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಯಾವುಲ್ಲಾ ಕೆ ಅಂತ, ಜಂಟಿ ಕೃಷಿ ನಿರ್ದೇಶಕ, ದಾವಣಗೆರೆ. ಇವತ್ತಿಂದ 3 ದಿವಸದವರೆಗೆ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ನಡೀತಾ ಇದೆ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಮತ್ತೆ ಬೆಂಗಳೂರಿನ ನಾಗರಿಕರು, ಸುತ್ತಮುತ್ತಲಿನ ಎಲ್ಲಾ ನಾಗರಿಕರು ಬಂದು ವೀಕ್ಷಣೆ ಮಾಡ್ತಾರೆ. ಇಲ್ಲಿ ಸುಮಾರು 300 ಮಳಿಗೆಗಳನ್ನ ಆಯೋಜಿಸಲಾಗಿದೆ. ಎಲ್ಲವೂ ಕೃಷಿಗೆ ಮತ್ತೆ ಕೊಯ್ಲೋತ್ತರ ಸಂಸ್ಕರಣೆಗೆ ಸಂಬಂಧಪಟ್ಟಂತಹ ಮಳಿಗೆಗಳೇ ಆಗಿರ್ತವೆ. ರೈತರಿಗೆ ಕೃಷಿಗೆ ಸಂಬಂಧಪಟ್ಟ ಎಲ್ಲಾ ವಿಚಾರಗಳ ಮಾಹಿತಿ ಇಲ್ಲಿ ದೊರೆಯುತ್ತದೆ. ಈ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಉದ್ದೇಶ ಏನಂದ್ರೆ, ಕೊಯ್ಲೋತ್ತರ ಚಟುವಟಿಕೆಗಳು ಅಂದ್ರೆ ನಾವು ರೈತರು ಬರೀ ಬೆಳೆಯೋದಲ್ದೇನೆ ಅದನ್ನ ಪ್ರೋಸೆಸಿಂಗ್ ಮಾಡಿ, ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿ ಹೆಚ್ಚಿನ ಬೆಲೆಗೆ ಅದನ್ನ ಮಾರ್ಕೆಟ್ ಅಲ್ಲಿ ಮಾರುವಂತ ವ್ಯವಸ್ಥೆ ಆಗ್ಬೇಕು, ರೈತರು ಉದ್ಯಮಿಗಳಾಗಬೇಕು ಅನ್ನೋದೇ ಈ ಒಂದು ITF ನ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಇವಾಗ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಲಾಗಿದೆ ಕೃಷಿ ಇಲಾಖೆಯಿಂದ. ಎಲ್ಲಾ ರೈತ ಬಾಂಧವರು ಇದರ ಸದುಪಯೋಗ ಪಡಿಬೇಕು. ಇದಲ್ದೇನೆ ಇವತ್ತು ಕೃಷಿ ಪ್ರಶಸ್ತಿ ವಿಜೇತರಿಗೆ 1ನೇ, 2ನೇ ಮತ್ತು 3 ಬಹುಮಾನ ವಿಜೇತರಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಿಂದ ಪ್ರಶಸ್ತಿಗಳನ್ನ ನೀಡಲಾಯಿತು. ಅದಲ್ಲದೆ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಿಗೂ ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿನ ವಿತರಣೆ ಮಾಡಲಾಯಿತು. ಈ ಪ್ರಶಸ್ತಿ ವಿಜೇತರು ಇವರು ಬೇರೆ ರೈತರಿಗೆ ಮಾರ್ಗದರ್ಶಿಗಳಾಗಬೇಕು, ದಾರಿ ದೀಪವಾಗಬೇಕು. ಇವ್ರು ಯಾವ ರೀತಿ ಯಶಸ್ಸು ಕಂಡಿದಾರೋ ಇದನ್ನ ಬೇರೆ ರೈತರಿಗೆ ಹೇಳಿ ಬೇರೆ ರೈತರು ಸಹ ಇವರ ಹಾದಿನಲ್ಲೇ ನಡೆಯುವ ಹಾಗೆ ಮಾಡಬೇಕು ಅಂತ
ನಾನು ಅವರೆಲ್ಲಲ್ಲಿ ವಿನಂತಿಸ್ತಾ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎಲ್ಲರಿಗೂ ಶುಭವಾಗ್ಲಿ, ರೈತರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸರ್, ನಿಮ್ ದಾವಣಗೆರೆ ಜಿಲ್ಲೆ ಎಷ್ಟು ರೈತರಿಗೆ ಇದು ಪ್ರಸಿದ್ಧಿ ಬಂದಿದೆ? ಸುಮಾರು 15 ರೈತರಿಗೆ ಪ್ರಶಸ್ತಿ ಬಂದಿದೆ ಬೇರೆ ಬೇರೆ ಬೆಳೆಗಳಲ್ಲಿ. ಅವರೆಲ್ಲರೂ ಬಹಳ ಸಂತೋಷವಾಗಿ ಇವತ್ತು ಪ್ರಶಸ್ತಿಗಳನ್ನ ಸ್ವೀಕರಿಸಿದ್ದಾರೆ. ಥ್ಯಾಂಕ್ ಯು. ನನ್ನ ಹೆಸರು ದುಂಡಪ್ಪ ಹನುಮಂತ್ ಕೋರಡ್ಡಿ, ಬಿಜಾಪುರ ಡಿಸ್ಟ್ರಿಕ್ಟ್, ಬಬಲೇಶ್ವರ ತಾಲೂಕು. ನಾ ಸಮಗ್ರ ಕೃಷಿ ಪದ್ಧತಿ ಮಾಡಿದ್ದೇನೆ ಮತ್ತು ನನಗೆ ಕೃಷಿ ಪಂಡಿತ್ ಸಿಕ್ಕಿದೆ. ನನಗೆ ಬಹಳ ಸಂತೋಷ ಆಗಿದೆ. ಇದು ನನ್ನ ಮಹಿಳೆಯರದ ಒಂದು ದಿವಸ. ನನಗೆ ಸಪೋರ್ಟ್ ಮಾಡಿದ ನಮ್ಮ JD ಅಧಿಕಾರಿಗಳು, AOಗಳು, DDಗಳು ಮತ್ತು ನನ್ನ ಎಲ್ಲ ರೈತ ಮಿತ್ರಗಳು ಎಲ್ಲ ನನಗೆ ಸಪೋರ್ಟ್ ಮಾಡಿ ನನಗೆ ಇಲ್ಲಿ ತನಕ ತಂದು ರಾಜ್ಯ ಮಟ್ಟದ ಕೃಷಿ ಪಂಡಿತ್ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಎಲ್ಲರಿಗೆ ನಾನು ವಂದನೆಗಳನ್ನು ಹೇಳುತ್ತೇನೆ. ರಿಂಗ್ ಪಿಟ್ ಮೆಥಡ್ ಕಬ್ಬು ಬೆಳಿತೀನಿ ರೀ. ಅದರಲ್ಲಿ ಚೆಂಡು ಅಂತರ ಬೆಳೆಯಾಗಿ ಬೆಳಿತೀನಿ ಮತ್ತು ಮೀನು ಕೃಷಿ ಸಾಕಾಣಿಕೆ ಮಾಡೀನಿ, ಜೇನು ಸಾಕಾಣಿಕೆ ಮಾಡೀನಿ ಮತ್ತು ಟಗರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಹೆಬ್ಬೇವು ಮರ ತೋಟಗಾರಿಕೆ ಮಾಡ್ತಾ ಇದ್ದೀನಿ ಮತ್ತು ಬಾಳೆ ತೋಟಗಾರಿಕೆ ಮಾಡ್ತಾ ಇದ್ದೀನಿ ಮತ್ತು ಶ್ರೀಗಂಧ ಮಾಡಿದೆ. ಒಳ್ಳೆ ಒಂದು ಹಲಸಿನ ಹಣ್ಣು ಬೆಳೆದಿದೆ. ಒಟ್ಟು ಎಷ್ಟು ಎಕರೆ ಇದೆ ಸರ್? ಒಟ್ಟು ಟೋಟಲ್ ನಮ್ದು 65 ಎಕರೆ ಇದೆ ರೀ. ಒಟ್ಟು ನಮ್ದು ಜಾಯಿಂಟ್ ಫ್ಯಾಮಿಲಿ ಇದೆ ನಮ್ದು. ನಾ ಎಲ್ಲ ಕೃಷಿ ಮಿತ್ರರಿಗೆ, ಯುವಕರಿಗೆ ಹೇಳ್ತೇನೆ, ಕೃಷಿ ಮಾಡೋದ್ರಿಂದ ಒಳ್ಳೇದಾಗೈತಿ. ಸಾವಯವ ಮಾಡೋಣ, ಎಲ್ಲರೂ ನೈಸರ್ಗಿಕ ಮಾಡೋಣ, ಚಲೋ ಐತಿ. ನಾವು ಇದು CM ಜೋಡಿ, ಮುಖ್ಯಮಂತ್ರಿಗಳ ಜೋಡಿ ಪ್ರಶಸ್ತಿ ತಗೊಳ್ಳೋದಂದ್ರೆ ನಮಗೊಂದು ಬಹಳ ಮಹತ್ವದ ದಿನ ಆಗಿದೆ. ನಮಸ್ಕಾರಗಳು. ನನ್ನ ಹೆಸರು ಪ್ರವೀಣ್ ಬಾಳೆಗಿರಿ ಅಂತೇಳಿ. BSc ತೋಟಗಾರಿಕೆಯನ್ನು ಪದವಿಯನ್ನು ಮುಗಿಸ್ಕೊಂಡು ನಾ ಇವತ್ತು ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಂತಂದ್ರೆ ನಾ ಎಲ್ಲ ಒಂದು ಯುವಕರಿಗೆ ಹೇಳಕ್ ಇಷ್ಟಪಡ್ತೀನಿ ಇವತ್ತು. ಯಾಕಂದ್ರೆ ಎಷ್ಟೋ ಜನ ಇವತ್ತು ಉದ್ಯೋಗ ಅರ್ಸಿ ನಮ್ಮ ಹತ್ರ ಟ್ರೈನಿಂಗ್ ಅಂತ ಬರ್ತಾರೆ, ಇಂಜಿನಿಯರಿಂಗ್ ದವರು ಬರ್ತಾರೆ, ಮೆಡಿಕಲ್ ದವರು ಬರ್ತಾರೆ. ಸೊ ಹಿಂಗಾಗಿ ಈಗೆಲ್ಲ ಏನಂತ ಟೆಕ್ನಾಲಜಿ ಬಂದಿರೋದ್ರಿಂದ ಎಲ್ಲರೂ ಮುಂದಿನ ಒಂದು 10 ವರ್ಷ ಜಾಬ್ ಗಳನ್ನ ಕಳ್ಕೊತಿದ್ದಾರೆ. ಸೊ ಹಿಂಗಾಗಿ ಇವತ್ತು ಎಲ್ಲ ಯುವಕರು ಅಗ್ರಿಕಲ್ಚರ್ ಬರಬೇಕು. ಅಗ್ರಿಕಲ್ಚರ್ದಲ್ಲಿ ಏನಂತಂದ್ರೆ ಲಾಭ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರ. ಸೊ ಅಗ್ರಿಕಲ್ಚರ್ದಲ್ಲಿ ಏನಂತ ಮೊದಲಿನ ತಲೆಯನ್ನು ತೆಗೆದು ಹಾಕ್ಬೇಕು. ಅಗ್ರಿಕಲ್ಚರ್ದಲ್ಲಿ ನಾವು ಯಾವತ್ತು ಲಾಭ ಐತಂತ ಅನ್ಕೋಬೇಕು. ಅನ್ಕೊಂಡಾಗ ಮಾತ್ರ ಇವತ್ತು ಏನಂತಂದ್ರೆ ಇವತ್ತು ಸಾಕಷ್ಟು ಸ್ಕೀಮ್ಗಳನ್ನ ಕೊಡ್ತಾ ಇದ್ದಾರೆ, ಗೌರ್ಮೆಂಟ್ ಅವರು ಕೊಡ್ತಾ ಇದ್ದಾರೆ. ಇಂಥ ಇಂಟರ್ನ್ಯಾಷನಲ್ ಇದೇನಿದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಅಂತ ಮಾಡ್ತಾರೆ. ಮತ್ತೆ ಈಗ ತೋಟಗಾರಿಕೆ ಮೇಳ, ಕೃಷಿ ಮೇಳ, ಎಲ್ಲಾ ತರದ ಒಂದು ಅಗ್ರಿಕಲ್ಚರ್ಗೆ ಇವತ್ತು ಸಾಕಷ್ಟು ಒತ್ತಾಯವನ್ನು ಕೊಡ್ತಿದ್ದಾರೆ. ಸೊ ಹಿಂಗಾಗಿ ಎಲ್ಲ ಯುವಕರು ಇವತ್ತು ಕೃಷಿಗೆ ಬರಬೇಕು ಅಂತ ಹೇಳ್ತೀನಿ. ನಾನೇನಂತಂದ್ರೆ ಸಮಗ್ರ ಕೃಷಿ ಮಾಡಿದ್ದೇನೆ. ತೋಟಗಾರಿಕೆಯಲ್ಲಿ ಅರಣ್ಯ ಕೃಷಿ ಅಂತ ಹೇಳ್ತೀವಿ ನಾವು. ಕೃಷಿ ತೋಟ, ಅರಣ್ಯ, ಹುಲ್ಲು ಬೆಳೆಗಳ ಪದ್ಧತಿ ಅಂತ ಮಾಡಿದ್ದೇವೆ ನಾವು. ಅದ್ರ ಜೊತೆಗೆ ಏನಂತಂದ್ರೆ ಕುರಿ, ಕೋಳಿ, ಹೈನುಗಾರಿಕೆ ಮಾಡಿದ್ದೇವೆ. ಮತ್ತೆ ಅದ್ರ ಜೊತೆಗೆ ನರ್ಸರಿಯನ್ನು ಮಾಡಿ ಇವತ್ತೇನಂತ ರೈತರಿಗೆ ಉತ್ತಮವಾದ ತಳಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತೆ ಅವ್ರಿಗೆ ಏನಂತಂದ್ರೆ ಸಂಪೂರ್ಣವಾದ ಮಾಹಿತಿ ಅಂತಂದ್ರೆ ಈಗ ಗಿಡ ಹಚ್ಚುವುದಿಂದ ಹಿಡ್ಕೊಂಡು ಕಾಯಿ ಬರುವವರೆಗೂ ಅವ್ರಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಸೊ ಹಿಂಗಾಗಿ ಈಗ ನನ್ಗೇನಂತಂದ್ರೆ ಜಿಲ್ಲಾ ಮಟ್ಟದ್ದು ಮತ್ತು ತಾಲೂಕು ಮಟ್ಟದ ಎಲ್ಲಾನು ಪ್ರಶಸ್ತಿಗಳು ಬಂದಿದ್ದಾವೆ. ಇದು ಒಂದೇನಂತ ನನ್ನ ಜೀವನದಲ್ಲಿ ಮರಿಲಾರ್ತಕ್ಕಂತ ಒಂದು ಕ್ಷಣಗಳು. ಇದು CM ಕಡೆಯಿಂದ ಅವಾರ್ಡ್ ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ಸೊ ಹಿಂಗಾಗಿ ನನ್ನಂತ ಎಷ್ಟೋ ಯುವಕರು ಇವತ್ತು ಜಾಬ್ ಇಲ್ಲಂದ ಹಂಗೆ ಸಾಕಷ್ಟು ಜನ ಇದ್ದಾರೆ. ಇವತ್ತು ಏನಂತಂದ್ರೆ ಎಲ್ಲರೂ ಕೃಷಿಯತ್ತ ಬರಬೇಕು, ಕೃಷಿಯತ್ತ ಬಂದು ಇವತ್ತು ನಮ್ಮ ಅಗ್ರಿಕಲ್ಚರ್ GDP ಇನ್ಕ್ರೀಸ್ ಮಾಡ್ಬೇಕಂತ ನಾ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಗುರುತಿಸಿ ಪ್ರಸಿದ್ಧಿ ಕೊಡಿದೆ, ಸರ್ಕಾರಕ್ಕೆ ಏನ್ ಹೇಳಕ್? ನನ್ನನ್ನು ಗುರುತಿಸಿ ಈ ಒಂದು ಬೆಂಗಳೂರು ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದಾರೆ ಎಲ್ಲ ಕೃಷಿ ಅಧಿಕಾರಿಗಳಿಗೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ. ಅದೇ ರೀತಿಯಾಗಿ CM ಕಡೆಯಿಂದ ನಮ್ಗೆ ಇವತ್ತು ಅವಾರ್ಡು ಬಂದಿದೆ. ಸೊ ಎಲ್ಲರಿಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಈ ತರ ಒಂದು ಅವಾರ್ಡ್ ಬರೋ ಅತಿ ಚಿಕ್ಕ ವಯಸ್ಸಲ್ಲೇ ತಗೊಂಡಿದ್ದೇನೆ ಸರ್. ನಾನು ಇಲ್ಲೆಲ್ಲ ಬಂದವರೆಲ್ಲ ಅಬೋ 50-60 ಮೇಲೆ ಇದ್ದಾರೆ. ನಾನು ಇವಾಗ 29 ಏಜ್ಗೆ ಇದನ್ನ ತಗೊಂಡಿದ್ದೀನಿ. ಇದೊಂದು ನನಗೆ ತುಂಬಾ ಒಳ್ಳೆಯ ಖುಷಿ ಆಗುತ್ತೆ. ಇದನ್ನು ನೋಡಿ ಎಲ್ಲ ಯುವಕರು ಇವತ್ತು ಕೃಷಿಗೆ ಬರ್ಬೇಕಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್.